ಅನೇಕರ ಪ್ರಶ್ನೆ, ಸುಜಾತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, SIT ಮುಂದೆ ಕಂಪ್ಲೇಂಟ್ ಇದೆ, ಅವರು ತನಿಖೆ ಮಾಡ್ತಾರೆ ಬಿಡಿ. ಅನನ್ಯ ಭಟ್ ಅನ್ನೋ ಹುಡುಗಿ ಇದ್ದದ್ದು ನಿಜಾನ ಸುಳ್ಳ? ಸುಜಾತ ಭಟ್ ಕೊಟ್ಟಿದ್ದಂಥ ಕಂಪ್ಲೇಂಟ್ ನಿಜಾನ ಸುಳ್ಳ? ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಬಂದು ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದು ಸತ್ಯನ ಸುಳ್ಳ? SIT ಅವರು ತನಿಖೆ ಮಾಡ್ತಾರೆ ಬಿಡಿ, ನೀವೇನು ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡೋದು, ಇಂಟ್ರಾಗೇಷನ್ ಮಾಡೋದು ಅಂತ ಕೇಳ್ತಾರೆ ಅವರು. ಎಲ್ಲರೂ ಹಾಗೆ ಅಂದ್ಕೊಂಡಿದ್ರೆ ಸಮಸ್ಯೆನೇ ಇರಲಿಲ್ಲ. ಅನನ್ಯ ಭಟ್ ರೇಪ್ ಆ್ಯಂಡ್ ಮರ್ಡರ್ ಬಗ್ಗೆ ಕರುಳಿಗೆ ಕೈ ಹಾಕುವಂತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಾಗಲೂ ಇದೇ ಲಾಜಿಕ್ ಅಪ್ಲೈ ಆಗಬೇಕಾಗಿತ್ತು. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನಿಖೆ ಆಗುತ್ತೆ, ಸತ್ಯಾಸತ್ಯತೆ SIT ಹೇಳುತ್ತೆ ಬಿಡಿ ಅಂತ. ಅನಾಮಿಕ ದೂರುದಾರ ಬಂದು ಕಂಪ್ಲೇಂಟ್ ಕೊಟ್ಟಾಗಲೂ ಇದೇ ಲಾಜಿಕ್ ಅಪ್ಲೈ ಆಗಬೇಕಾಗಿತ್ತು. SIT ರಚನೆ ಆಗಿದೆ, ತನಿಖೆ ಆಗುತ್ತೆ, ಧರ್ಮಸ್ಥಳದವರು ನೂರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾರೋ ಮಾಡಿಲ್ವೋ ಅಂತ SIT ಹೇಳುತ್ತೆ, ಸುಮ್ಮನಿರಿ ಅಂತ. ಹಂಗಲ್ಲ ಅದು. ಆವಾಗ ನೂರಾರು ಹೋಗಿ ಸಾವಿರಾರು ಆಗೋ ತನಕ ವಿಡಿಯೋ ಮಾಡಿದ್ದು ಅದು ನಡೆಯುತ್ತೆ. ಸಾವಿರಾರು ಹೆಣ್ಣು ಮಕ್ಕಳನ್ನು ಭೀಕರವಾಗಿ ಅತ್ಯಾಚಾರಕ್ಕೊಳಪಡಿಸಿ ಹೂಳಲಾಗಿದೆ. ತಮ್ಮ ಮನೆ ಹೆಣ್ಣು ಮಕ್ಕಳು ಸತ್ತೋಗಿದ್ದಾರೆ ಅಂತ ಅವರ ಮನೆಯವರಿಗೆ ಇನ್ನೂ ತನಕ ಗೊತ್ತಿಲ್ಲ. ಇದನ್ನೆಲ್ಲ ಕೇಳ್ತಾ ಇದ್ದರೆ ನಿಮಗೆ ರಕ್ತ ಕುದಿಯೋದಿಲ್ವಾ? ನೀವು ಬೀದಿಗಿಳಿದು ಪ್ರತಿಭಟನೆ ಮಾಡೋದಿಲ್ವಾ? ಅನ್ನುವ ವಿಡಿಯೋಗಳನ್ನು ಮಾಡುವಾಗಲೂ ಎಕ್ಸಾಕ್ಟ್ಲಿ ಇದೇ ಲಾಜಿಕ್ ಅಪ್ಲೈ ಆಗಬೇಕಾಗಿತ್ತು. ಅನನ್ಯ ಭಟ್ ಅನ್ನುವ ಹುಡುಗಿ ಸ್ನೇಹಿತೆಯರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಾಗ ನಾಪತ್ತೆಯಾದಳು, ಅತ್ಯಾಚಾರಕ್ಕೊಳಗಾದಳು, ಕೊಲೆಯಾದಳು. ಅವರ ಸಹೋದರಿಯನ್ನು, ಅವರ ತಾಯಿ ಸುಜಾತನನ್ನು ವೀರೇಂದ್ರ ಹೆಗ್ಗಡೆ, ಹರ್ಷೇಂದ್ರ ಹೆಗ್ಗಡೆ ಹೊಡೆದು ಬಡಿದು ಹೊರಗೆ ಹಾಕಿದ್ರು. ಈ ವಿಡಿಯೋ ಮಾಡೋವಾಗಲೂ ಆ ಲಾಜಿಕ್ ಅಪ್ಲೈ ಆಗಬೇಕಾಗಿತ್ತು. SITಗೆ ಹೋಗಿದೆ, FIR ಆಗಿದೆ, ಸತ್ಯನೋ ಸುಳ್ಳು SIT ಅವ್ರು ಹೇಳಲಿ ಬಿಡಿ ಅಂತ. ಎನಿವೇಸ್, ಮಹೇಶ್ ಶೆಟ್ಟಿ ತಿಮರೋಡಿ ಜೈಲಿನಲ್ಲಿದ್ದಾರೆ. ಗಿರೀಶ್ ಮಟ್ಟಣ್ಣವರ ವಿರುದ್ಧ FIR ಆಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ. ಮಹೇಶ್ ಶೆಟ್ಟಿ ತಿಮರೋಡಿನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹೋಗಿದ್ದಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ. ಈ ಕೇಸ್ನಲ್ಲಿ ನಾನು ಅರೆಸ್ಟ್ ಮಾಡಬೇಕು ಅಂತ ಇವತ್ತು ಗಿರೀಶ್ ಮಟ್ಟಣ್ಣವರು ಸೀದಾ ಬೆಳ್ತಂಗಡಿ ಸ್ಟೇಷನಿಗೆ ಬಂದ್ಬಿಡ್ಬೇಕಾ? ಅಲ್ಲೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ತಾವೆಲ್ಲ ನೋಡಿದಿರಿ, ತಾವು ಕೂಡ ಉಪಸ್ಥಿತರಿದ್ರಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಕನಿಷ್ಠ ಒಂದು 100 ಜನ ಪೊಲೀಸರು, 2 ಜಿಲ್ಲೆಯ ಪೊಲೀಸರು SPಯ ನೇತೃತ್ವದಲ್ಲಿ ಬಂದಿದ್ರು. ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದ್ರು. ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋದಕ್ಕೆ ತಾವು ನೋಡಿದಿರಿ, ನಮ್ಮ ವೆಹಿಕಲ್ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದೆ, ಯಾರು ಕೂಡ ಅಡ್ಡಿಪಡಿಸಿಲ್ಲ. ಇವತ್ತೇನು ಮಾಡಿದ್ದಾರೆ, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ ಮತ್ತು ಇತರ 30 ಜನರ ಮೇಲೆ FIR ಅಂತ ನಮಗೊಂದು ಸುದ್ದಿ ಬಂತು. ಅದು ಆಮೇಲೆ ನಾವು ಕೂಡ ಕೇಳ್ಕೊಂಡಿವಿ, ಬರೀ ಅದು ಗಾಳಿ ಸುದ್ದಿ ಎಲ್ಲ ಕೇಳ್ಕೊಂಡಿವಿ, ಹೌದು ಆಗಿದೆ ಅಂತ ಹೇಳಿ. ಹೀಗಾಗಿ ನಾನು ಕೇಳಕ್ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಈ ಪೊಲೀಸ್ ಇಲಾಖೆಯದ್ದು ಡೀಸೆಲ್ ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು? ಅವರು ಮತ್ತೆ ಒಂದು 100 ಜನ ಬರೋದು, ಒಂದು 50 ಗಾಡಿಯಲ್ಲಿ ಬರೋದು, ಯಾಕೆ ಸುಮ್ಮನೆ ಅದ್ರದ್ದು ಪೊಲೀಸ್ ಸ್ಟೇಷನ್ಗೆ ಅದ್ರ ಬಜೆಟಿಗೆ ಹೊರೆ ಆಗಬೇಕು ಅಂತ ಹೇಳಿ ಅರೆಸ್ಟ್ ಮಾಡೋದಿದ್ರೆ ಮಾಡ್ರಿ, ಅರೆಸ್ಟ್ ಮಾಡೋದಿದ್ರೆ ಮಾಡಿ. ಸುಮ್ಮನೆ ಯಾಕಂತ ಹೇಳಿದ್ರೆ ಒಂದು ನೋಟಿಸಿಗೂ ಒಂದು ಅವಕಾಶ ಕೊಡೋದಿಲ್ಲ, ಉತ್ತರ ಕೊಡೋದಕ್ಕೆ ಅವಕಾಶ. ಗಿರೀಶ್ ಮಟ್ಟಣ್ಣವರು ಸ್ವತಃ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು, ಶಾಸಕರ ಭವನದಲ್ಲಿ ಬಾಂಬ್ ಇಡೋ ತನಕ. ಅರೆಸ್ಟ್ ಮಾಡೋದು ಮಾಡದೇ ಇರೋದು ಅದು ಪ್ರಿರಾಗೇಟಿವ್ ಆಫ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ತನಿಖಾಧಿಕಾರಿಯ ವಿವೇಚನೆಯ ವಿಷಯ ಅದು. ಆರೋಪಿ ಅರೆಸ್ಟ್ ಮಾಡುವ ತಕ್ಷಣ ಮಾಡಿಬಿಡೋದಕ್ಕೆ, ಆರೋಪಿ ಬಿಟ್ಟು ಕಳಿಸುವ ತಕ್ಷಣ ಬಿಟ್ಟು ಕಳಿಸೋದಕ್ಕಾಗತ್ತೇನ್ರಿ? ಅರೆಸ್ಟ್ ಮಾಡಬೇಕು ಅಂದರೆ ಮಾಡ್ತಾರಪ್ಪ. ಅಲ್ಲಿಂದ ತಿಮರೋಡಿ ತನಕ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗೋದೇನ್ರಿ? ಎಲ್ಲೆಲ್ಲಿಗೂ ಹೋಗಿ ಅರೆಸ್ಟ್ ಮಾಡ್ಕೊಂಬರ್ತಾರೆ ನಮ್ಮ ಪೊಲೀಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.